ಮುಂಗಾರು ಅರ್ಲಿ ಬಂದಿದೆ. ಒಂದು 15-20 ದಿನ ಮುಂಚೆ ಎಲ್ಲ ಕಡೆ ಇಡೀ ಕರ್ನಾಟಕ ರಾಯಚೂರಿಂದ ಹಿಡಿದು ಬೆಂಗಳೂರುವರೆಗೂ ಮುಳುಗಿದ ಬೆಂಗಳೂರುವರೆಗೂ ಫ್ಲಡ್ ಆಗಿದೆ. ಇವತ್ತು ಸಕಲೇಶ್ಪುರಕ್ಕೆ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸಕಲೇಶ್ಪುರದಲ್ಲೂ ಕೂಡ ಎಲ್ಲ ಪೂರ್ತಿ ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡಿಗೆ ಬಂದುಬಿಟ್ಟಿದೆ. ಎಲ್ಲ ಕಡೆನೂ ಒಂದು ಪಾಯಿಂಟಲ್ಲ, ಸುಮಾರು ಒಂದು 50 ಕಡೆ ಪಾಯಿಂಟಲ್ಲಿ ಎಲ್ಲ ಕುಸಿದು ಕೆಳಗಡೆ ಬಂದಿದೆ. ಅಂದರೆ ನಾನು ಯಾಕೆ ಇಲ್ಲಿ ಭೇಟಿ ಮಾಡಿದ್ದೀನಿ ಅಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇಲ್ಲಿ. ಯಾಕಂದರೆ ಒಬ್ಬ ಮಂತ್ರಿನೂ ಇನ್ನೂ ಹೆಜ್ಜೆ ಇಟ್ಟಿಲ್ಲ. ಇನ್ನೂ ಅವರು 2 ವರ್ಷದ ಸಂಭ್ರಮದಲ್ಲೇ ಕಾಲ ಕಳೀತಾ ಇದ್ದಾರೆ. ನೀತಿ ಆಯೋಗಕ್ಕೂ ಹೋಗಲಿಲ್ಲ, ಅವರು ದುಡ್ಡು ಕೇಳೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿಲ್ಲ. ಇಲ್ಲೂ ಯಾರೂ ಹೆಜ್ಜೆ ಇಟ್ಟಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ಇನ್ನು ಮುಂದೆ ಆದ್ರೂ ಕೂಡ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು. ಯಾರ್ಯಾರು ಸೆಕ್ರೆಟ್ರೀಸ್ ಇದ್ದಾರೆ ಗೌರ್ಮೆಂಟಿಂದ ಎಲ್ಲ ಜಿಲ್ಲೆಗೂ ಜಿಲ್ಲಾ ಮಂತ್ರಿ ಜೊತೆ ಒಬ್ಬೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿನ ನ್ಯೂಡಲ್ ಆಫೀಸರ್ ಆಗಿ ಹಾಕಿರ್ತೀರಿ. ಒಬ್ಬ ನ್ಯೂಡಲ್ ಆಫೀಸರೂ ಕೂಡ IAS ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಇವತ್ತು ನಮ್ಮ SP ಅವರು, DC ಅವರು, ತಹಸೀಲ್ದಾರು ಎಲ್ಲ ಇಲ್ಲಿ ಬಂದಿದ್ದಾರೆ. ಬಟ್ ಇನ್ಚಾರ್ಜ್ ಸೆಕ್ರೆಟ್ರಿ ಇರ್ತಾರೆ, ಅವ್ರು ಬರಬೇಕಾಯಿತು. ಮತ್ತು ಪರಿಹಾರದ ಪ್ಯಾಕೇಜನ್ನು ಕೂಡ ಇನ್ನೂ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರಿ, ಆ ಥರದ್ದೇ ಕೊಡಬೇಕು. ಮತ್ತು ಇಲ್ಲಿ ಆ ಥರದ್ದು ಅವ್ರಿಗೆ ಇವಾಗ ಯಾರು ಮನೆ ಕಳ್ಕೊಂಡಿದ್ದಾರೆ, ಕೆಲವು ಕಡೆ ಎಲ್ಲ ಮನೆ ಬಿದ್ದೋಗಿದೆ, ಅವ್ರಿಗೆ ಈ ಕೇಂದ್ರಗಳನ್ನು ಮಾಡಬೇಕಾಯಿತು. ಹಿಂದೆ ಅವ್ರ ಗಂಜಿ ಕೇಂದ್ರ ಅಂತ ಇತ್ತು, ನಾನು ಬದಲಾವಣೆ ಮಾಡಿದೆ ಅದನ್ನು. ಆ ಕೇಂದ್ರಗಳನ್ನು ಮಾಡಿ ಅವ್ರನ್ನ ಅಲ್ಲೇ ಇಡಬೇಕು. ಈಗ ರೋಡಲ್ಲಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಹೋಗೋಕೆ ಎಲ್ಲೂ ಇಲ್ಲ, ಅಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಅವರು. ಅಲ್ಲಿನ ಪಂಚಾಯತಿ ಮೆಂಬರ್ ಬಂದು ಕೇಳ್ದ, ನಾವೆಲ್ಲಿ ಹೋಗೋದು ಅಂತ ಕೇಳ್ದ. ಅಂದರೆ ಈ ಥರದ್ದೆಲ್ಲ ಮಾಡೋ ಅಂಥದ್ದಕ್ಕೆ ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ಬಂದಿಲ್ಲ. ಗಾಢ ನಿದ್ರೆಯಲ್ಲಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಬಂದು ಏರಿಯಾದಲ್ಲಿ ಏನೇನಾಗಿದೆ, ಜಿಲ್ಲಾ ಮಂತ್ರಿ ಇರ್ಬೋದು, ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟ್ರಿ ಇರ್ಬೋದು, ಇವರೆಲ್ಲ ಬರಬೇಕಾಗಿತ್ತು ಇಷ್ಟೊತ್ತಿಗೆ. ವಿರೋಧ ಪಕ್ಷ ಬರೋದಕ್ಕೆ ಮುಂಚೆ ಅವ್ರು ಬರಬೇಕಾಯಿತು. ನಾವು ವಿರೋಧ ಪಕ್ಷ ಬಂದಿದ್ದೀರಿ, ಅವ್ರಿನ್ನೂ ಬರೋವಂಥ ಪ್ರಯತ್ನವನ್ನು ಮಾಡಿಲ್ಲ. ನಾನು ನಾಳೆ ಪತ್ರ ಕೂಡ ಬರಿತಾ ಇದ್ದೀನಿ ಸರ್ಕಾರಕ್ಕೆ, ಏನೇನು ನೀವು ಕ್ರಮ ತೆಗೆದುಕೊಳ್ಬೇಕು, ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಇದ್ರ ಬಗ್ಗೆ ನಾನು ಪತ್ರನೂ ಕೂಡ ಬರ್ತೀನಿ. ಸರ್ಕಾರ ಗಾಢ ನಿದ್ರೆಯಲ್ಲಿದೆ, ಕೂಡಲೇ ಪರಿಹಾರ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇದು ಹೊಸ ಪ್ಯಾಕೇಜ್ ಏನೋ ಮಾಡಿದ್ದಾರೆ. ಈಗ ಹೊಸದಾಗಿ ಮತ್ತೆ ಒಂದು ಟೆಂಡರು ಸೈಂಟಿಫಿಕ್ಕಾಗಿ ಕರೆದಿದ್ದಾರಂತೆ. ನಾನು ಮೇಡಮ್ 33 ಕೋಟಿ ಅಲ್ಲ, 38 ಕೋಟಿ ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ. 38 ಕೋಟಿದು ಹೊಸದು ಕರೆದಿದ್ದಾರೆ, ಸೈಂಟಿಫಿಕ್ಕಾಗಿ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಉಳಿದಂಥ ಕೆಲಸವನ್ನು ಅವ್ರು ಮಾರ್ಚಲ್ಲಿ ಮುಗಿಸ್ಬೇಕು. ಈ ಮಾರ್ಚಲ್ಲಿ ಮುಗಿಬೇಕು. ಅದು ಎಲ್ಲ ಇಲ್ಲಿನ ರಸ್ತೆ ಸಕಲೇಶ್ಪುರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾರೆ. ಈಗಾಗಲೇ ನಾನು ನಮ್ಮ MLAನೂ ಕೂಡ ಮೊನ್ನೆ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಆದಮೇಲೆ ಈಗ ಹೊಸದಾಗಿ 38 ಕೋಟಿ ಹಣ ಬಿಡುಗಡೆ ಮಾಡಿದೆ. ಈಗೆಲ್ಲ ಆಲ್ಮೋಸ್ಟ್ ಮಧ್ಯೆ ಒಂದೊಂದು ಸಣ್ಣ ಪ್ಯಾಚ್ ಬಿಟ್ಟರೆ ಉಳಿದಿದ್ದೆಲ್ಲ ಮಾಡ್ತಾ ಇದ್ದಾರೆ. ಈಗ ಅದು ಬೇಗ ಆಗಬೇಕು. ಅದಕ್ಕೆ ನಾನು ಕೂಡ ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ. ರಾಜ್ಯ ಸರ್ಕಾರನೂ ಕೂಡ PWD ಮಿನಿಸ್ಟ್ರು ಅವರು ಸುಮ್ಮನೆ ಕೂತ್ಕೊಬಾರ್ದು, ಅವರು ಹೋಗಬೇಕು. ಸರ್ಕಾರ ಈಗಾಗಲೇ ಮುಂಗಾರಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ಕರೆದು ಎಷ್ಟು ಪರಿಹಾರ ಕೊಡ್ತೀರಿ, ಯಾಕಂದರೆ NDRF ಗೈಡ್ಲೈನ್ಸ್ ಏನು ಅನ್ನೋದನ್ನು ಡಿಕ್ಲೇರ್ ಮಾಡಬೇಕು ಸರ್ಕಾರ. ಮಳೆಗೆ ಮುಂಚೆ ಡಿಕ್ಲೇರ್ ಮಾಡಬೇಕು, ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಪರಿಹಾರ ಎಷ್ಟು ಕೊಡ್ತೀರಿ ಡಿಕ್ಲೇರ್ ಮಾಡಬೇಕು. ನಾವು ಇದ್ದಾಗ ಪರಿಹಾರ ಕೊಟ್ಟಿದ್ರಿ, 5 ಲಕ್ಷ ಕೊಟ್ಟಿದ್ರಿ ಪರಿಹಾರ. ಎಲ್ಲ ಮನೆಗಳಿಗೂ 1 ತಿಂಗಳಿಗಾಗುವಂಥ ರೇಷನ್ ಕೊಟ್ಟಿದ್ರಿ. ನಾವು ಮನೆಗೆ ನೀರು ನುಗ್ಗಿದ್ರೆ 1 ಲಕ್ಷ ರೂಪಾಯಿ, ಈ ಥರದ್ದೆಲ್ಲ ಮಾಡಿದ್ರಿ ಪ್ಯಾಕೇಜನ್ನು. ಆ ಥರದ್ದು ಒಂದು ಪ್ಯಾಕೇಜ್ ಕೊಡಬೇಕು ಅಂತ ನಾನು ಮಾತಾಡ್ತೀನಿ. CMಗೂ ಪತ್ರ ಬರಿತೀನಿ, ಸಂಬಂಧಪಟ್ಟಂಥ ಮಂತ್ರಿಗೂ ಕೂಡ ನಾನು ಈ ವಿಚಾರವನ್ನು ತಿಳಿಸಿ ಸರ್ಕಾರ ಎಚ್ಚೆತ್ಕೊಬೇಕು. ಗಾಢ ನಿದ್ರೆಯಲ್ಲಿದೆ, ಎಚ್ಚೆತ್ಕೊಂಡು ಅನ್ಸುತ್ತೆ. ನನಗನ್ಸುತ್ತೆ ಈ ಸರ್ಕಾರದ ಪ್ರಾಬ್ಲಮ್ ಏನಂದರೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಈಗ ಬೆಂಗಳೂರಲ್ಲಿ ಮುಳುಗಿದ ಬೆಂಗಳೂರು ಅಂತ ನೀವೆಲ್ಲ ಹಾಕಿದ್ರಿ. ಮುಖ್ಯಮಂತ್ರಿ ಟೂರ್ ಆಯಿತು, 1 ನಯ ಪೈಸೆನೂ ಬಿಡುಗಡೆ ಮಾಡಿಲ್ಲ. ಇದೇ ಸಮಸ್ಯೆ, ಹಣದ ಸಮಸ್ಯೆ ಇದೆ ಸರ್ಕಾರಕ್ಕೆ. ಹಣದ ಸಮಸ್ಯೆ ಇದೆ. ಹಣದ ಸಮಸ್ಯೆಯಿಂದ ಯಾವುದೇ ಕಾರ್ಯ ಆಗ್ತಾ ಇಲ್ಲ ಇಲ್ಲಿ. ನಾನು ಆಗ್ರಹ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತೀನಿ. ನಾನು ಭೇಟಿ ಮಾಡಿದ್ದೀನಿ. ಕೂಡಲೇ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ
ಕಾಳಜಿಯನ್ನು ಇಮಿಡಿಯೇಟಾಗಿ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೇವೆ. ಅದಕ್ಕೆ ಇದೆಲ್ಲ ಕಿತ್ತಾಕಬೇಕು ಅಂತ ಹೇಳಿದಿರಿ. ಹೊಸದಾಗಿ ಕುಮಾರಸ್ವಾಮಿ ಅವರು ನಾವು ಬಂದೋದ್ಮೇಲೆ ಹೊಸ ಪ್ಯಾಕೇಜ್ ಮಾಡಿದ್ದಾರೆ ಸೈಂಟಿಫಿಕ್ಕಾಗಿ. ಈಗ ಇದನ್ನೆಲ್ಲ ತೆಗೆದುಹಾಕಿ ಹೊಸದಾಗಿ ಕಾಂಕ್ರೀಟ್ ಸ್ಟೆಪ್ಸ್ ಗೋಡೆಯನ್ನು ಮಾಡಬೇಕು ಅಂತ ಆದೇಶ ಆಗಿದೆ. ಅದನ್ನು ಕೂಡ ಈಗ ಇಂಜಿನಿಯರ್ ಇಲ್ಲೇ ಇದ್ದಾರೆ ಹೇಳಿದರು, ಅದನ್ನು ಕೂಡ ಇಮಿಡಿಯೇಟಾಗಿ ನಾವು ಶುರು ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಮಾಡ್ತೀರಿ. ರಾಜ್ಯ ಸರ್ಕಾರದ ಮಂತ್ರಿನೂ ಕೂಡ PWD ಮಿನಿಸ್ಟ್ರೂ ಕೂಡ ಇವಾಗ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಆಗೋಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಇದಕ್ಕೋಸ್ಕರ ಈ ರಸ್ತೆಗೆ ಹಾಕಿ ಅದನ್ನು ಡೈಲಿ ಫಾಲೋ ಅಪ್ ಮಾಡಬೇಕು ಅಂತೇಳಿ ಹೇಳ್ತೀನಿ ನಾನು. ಅದೆಲ್ಲ ಹಳೆ 10 ವರ್ಷ ಆಯಿತು, 10 ವರ್ಷದ ಹಿಂದೆ ಐತೆ ಅದನ್ನು ಬಿಟ್ಟು ಹೋಗಿದ್ದ, ಈಗ ಮತ್ತೆ ಶುರು ಮಾಡ್ತಾ ಇದ್ದಾನೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ಅಟ್ಲೀಸ್ಟು ಈಗ ಉಳಿದಿರೋದನ್ನು ಇವಾಗ ಬೇಗ ಮುಗಿಸ್ಬೇಕು. ಅದಕ್ಕೋಸ್ಕರ ನಾನು ಅಧಿಕಾರಿಗಳನ್ನೂ ಕೇಳಿದ್ದೀನಿ. ಈಗ ಅವ್ರು ಹೇಳಿದ್ದಾರೆ ಇದನ್ನು ನಾವು ಮುಗಿಸ್ತೀರಿ ಇಮಿಡಿಯೇಟಾಗಿ. ಸ್ವಲ್ಪ ಕಾಂಕ್ರೀಟ್ ರೋಡ್ ಇದೆ, ಅದನ್ನು ಮುಗಿಸ್ತೀರಿ ನಾವು. ಈ ತಡೆಗೋಡೆಗೆ ಹೊಸ ಟೆಂಡರ್ ಆಗಿದೆ, ಆ ಟೆಂಡರ್ ಪ್ರಕಾರ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದು ಮಂಗಳೂರು, ರಾಯಚೂರು ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ನಾನು ಹೇಳೋ ಸರ್ಕಾರ ಇದಕ್ಕೋಸ್ಕರ ವಿಶೇಷವಾದಂಥ ಈ DC ಹತ್ರ ದುಡ್ಡಿದೆ, ಜಿಲ್ಲಾ ಪಂಚಾಯತಿ ದುಡ್ಡಿದೆ, ಇದನ್ನು ಹೇಳೋದು ಬಿಟ್ಬಿಡ್ಬೇಕು. ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ನನಗೂ ಗೊತ್ತಿದೆ PD ಅಕೌಂಟ್ ಏನಕ್ಕೆ ಖರ್ಚು ಮಾಡ್ಬೋದು ಅಂತ. ಅದರಲ್ಲಿ ಇದಕ್ಕೆ ಯಾವುದಕ್ಕೂ ಖರ್ಚು ಮಾಡೋಕ್ಕೆ ಅವಕಾಶ ಇರಲ್ಲ. ಸರ್ಕಾರ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಫ್ಲಡ್ ಆದಾಗ ನೀರು ಹೋಗಿದ್ರೆ, ಮನೆ ಬಿದ್ದರೆ, ಯಾರಾದರೂ ಡೆತ್ ಆದರೆ ಅವ್ರಿಗೆ ಎಷ್ಟು ಪರಿಹಾರ ಕೊಡ್ತೀರಿ ಅನ್ನೋ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಆಗ ಜಿಲ್ಲಾಧಿಕಾರಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲಿವರೆಗೂ ಗೈಡ್ಲೈನ್ಸ್ ಬರಲ್ಲೋ ಅಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಏನಿದೆಯೋ ಅಷ್ಟರಲ್ಲೇ ಮೇಂಟೈನ್ ಮಾಡೋಕ್ಕೆ ಹೋಗ್ತಾರೆ. ಅದು ಸಾಧ್ಯ ಆಗಲ್ಲ. ಅದರಿಂದ ನಾನು ಕೂಡ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ, ಇದು ವಿಶೇಷ ಪ್ಯಾಕೇಜನ್ನು ಮಾಡಿ. NDRF ಇರೋದು ಇಡೀ ದೇಶಕ್ಕೆ, ಕರ್ನಾಟಕಕ್ಕೆ ಮಾತ್ರ ಅಲ್ಲ. NDRF ಈಗ ನೀತಿ ಆಯೋಗಕ್ಕೆ ಹೋಗಿ ಕೇಳಬೇಕಾಯ್ತಲ್ಲಿ, ನೀತಿ ಆಯೋಗಕ್ಕೆ ಹೋಗಿ ಕೇಳಬೇಕಾಯಿತು, ಕೇಳಲಿಲ್ಲ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮನೆಗವ್ರೆ. ಅಲ್ಲಿ ನೀತಿ ಆಯೋಗಕ್ಕೆ ಹೋಗಿ ದುಡ್ಡು ಕರ್ನಾಟಕಕ್ಕೆ ಸಮಪಾಲು ಕೊಡಿ ಅಂತ ಕೇಳಬೇಕಾಯಿತು, ಕೇಳಲಿಲ್ಲ. ಅದು ರಾಜ್ಯ ಸರ್ಕಾರದ ತಪ್ಪದು. ಆ ತಪ್ಪನ್ನು ತಿದ್ದುಕೊಬೇಕು. ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಈ ಫ್ಲಡ್ ಆಗಿರೋದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಎಲ್ಲರನ್ನೂ ಕರ್ಕೊಂಡು ಹೋಗಲಿ. ನಾವು ಬರ್ತೀರಿ, ಸರ್ವಪಕ್ಷದ ನಿಯೋಗ ಹೋಗೋಣ, ಕೇಳೋಣ ಎಲ್ಲರನ್ನೂ. ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಇವರು. ನಾವು ರೆಡಿ ಇದ್ದೀರಿ ಬರೋಕ್ಕೆ. ಕೇಳಿದಿರನೇ ನೀವು ಇಲ್ಲಿ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಕಾಲಹರಣ ಮಾಡಿದ್ರೆ ಸರ್ಕಾರದ ಇಲ್ಲಿ ಹಣ ಬರಲ್ಲ ಅಂದರೆ ಸಿದ್ದರಾಮಯ್ಯನವ್ರಿಗೇನು ಲಾಸ್ ಆಗೋಲ್ಲ, ಕರ್ನಾಟಕದ ಜನತೆಗೆ ಲಾಸ್ ಆಗೋದು, ಕರ್ನಾಟಕದ ರೈತರಿಗೆ ಲಾಸ್ ಆಗೋವಂಥದ್ದು, ಬಡವರಿಗೆ ಲಾಸ್ ಆಗುವಂಥದ್ದು. ಅದಕ್ಕೆ ಗಮನ ಕೊಡಬೇಕು ಅಂತ ಹೇಳ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ, ಮುಳುಗೋಗ್ತಾ ಇದೆ. ದುಡ್ಡು ಇಷ್ಟೆಲ್ಲ ಪ್ರವಾಸಗಳು ಮಾಡಿದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರೂ ಒಂದು ನಯಾ ಪೈಸೆ ಹಣನ ಬಿಡುಗಡೆ ಮಾಡಿಲ್ಲ, ಇದುವರೆಗೂ ಬಿಡುಗಡೆ ಮಾಡಿಲ್ಲ, ಮುಂದೇನೂ ಬಿಡುಗಡೆ ಮಾಡಲ್ಲ. ಯಾಕೆಂದರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ದುಡ್ಡಿಲ್ಲ ಅವ್ರ ಹತ್ರ. ದುಡ್ಡಿಲ್ಲ ಅಂದಾಗ ಏನು ಮಾಡ್ತಾರೆ ಅವರು? ಸುಮ್ಮನೆ ಬುರುಡೆ ಬಿಟ್ಕೊಂಡು ಇದ್ದಾರೆ. ಅದರಿಂದ ಜನನೂ ಕೂಡ ಬುದ್ಧಿ ಕಲಿಸ್ತಾರೆ ಇವ್ರಿಗೆ. ಯಾವಾಗ ಬುದ್ಧಿ ಕಲಿಸ್ಬೇಕೋ ಅವಾಗ ಬುದ್ಧಿ ಕಲಿಸ್ತಾರೆ, ಜನನೂ ಕೂಡ ಕಲಿಸ್ತಾರೆ. ನಾನು ಇವತ್ತು ಸಕಲೇಶ್ಪುರ ನಮ್ಮ ಶಾಸಕರ ಜೊತೆ ಮಂಜು ಜೊತೆ ಸಿಮೆಂಟ್ ಮಂಜು ಜೊತೆ ಬಂದಿದ್ದೀನಿ, ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಬಂದಿದ್ದೀನಿ, ನಮ್ಮ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, DC SP ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ನಾವು ಸ್ಥಳ ಪರಿಶೀಲನೆ ಮಾಡಿದ್ರಿ. ಇನ್ನು ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಪರಿಹಾರ ಕಾರ್ಯಗಳನ್ನು ಯುದ್ಧೋಪಾದಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ.